ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ಧ್ವನಿ 90.4 FM. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಕೆಎಲ್ಇ ಧ್ವನಿ ಪ್ರಸ್ತುತಪಡಿಸ್ತಾ ಇದೆ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಯೋಗದ ಸತ್ಸಂಗದ ಸದಸ್ಯೆಯಾದ ಶ್ರೀಮತಿ ಮಂಜುಳಾ ಚುನಮುರಿ ಅವರು ಕ್ರಿಯಾ ಯೋಗದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಕೆಎಲ್ಇ ವೇಣುಧ್ವನಿ ಪ್ರಿಯ ಕೇಳುಗರಿಗೆಲ್ಲ ಮಂಜುಳನ ಹೃದಯಪೂರ್ವಕ ವಂದನೆಗಳು ಮತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಹಾರ್ದಿಕ ಶುಭಾಶಯಗಳು. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸುವ ಮುನ್ನ ಯೋಗ, ಇದರ ಅರ್ಥ, ಇದೇ ಶಬ್ದ ಹೇಗೆ ಬಂದಿತು ಅಂತ ನಾವು ಮೊದಲು ತಿಳಿದುಕೊಳ್ಳೋಣ. ನಂತರ ಈ ದಿನ ನಾನು ಯೋಗದಲ್ಲಿ ಅತಿ ಮುಖ್ಯವಾದಂತಹ ಒಂದು ವಿಷಯ, ಕ್ರಿಯಾಯೋಗ ಎಂಬ ವಿಷಯದ ಮೇಲೆ ನಿಮಗೆ ತಿಳಿಸಲಿದ್ದೇನೆ. ಮೊಟ್ಟ ಮೊದಲು ಯೋಗ ಅಂದರೆ ಏನು ಎಂದು ನಾವು ಪ್ರಶ್ನಿಸಿಕೊಂಡಾಗ, ಯೋಗ ಇದು ಒಂದು ಸಂಸ್ಕೃತ ಪದ ಯುಜ್ದಿಂದ ಬಂದದ್ದು. ಇದರ ಅರ್ಥ ಒಂದಾಗುವುದು ಅಥವಾ ಜೋಡಿಸುವುದು ಎಂದು ಆಗುತ್ತದೆ. ಹಾಗಿದ್ದರೆ ಎಲ್ಲಿ ಒಂದಾಗುವುದು ಅಂತ ಯೋಚಿಸಿದಾಗ, ನಮ್ಮ ಈ ಆತ್ಮವನ್ನು ಅಂದರೆ ಪರಮಾತ್ಮನೊಡನೆ ಒಂದಾಗಿಸುವುದು. ಇಲ್ಲಿ ಪರಮಾತ್ಮ ಅಂದರೆ ಅವನು ರಚಿಸಿದ ವಿಶ್ವದೊಡನೆ ಒಂದಾಗುವುದು. ಸರ್ವವೂ ಪರಮಾತ್ಮನೇ ಇರುವಾಗ ಜಗತ್ತಿನ ಸಕಲ ವಸ್ತುಗಳು ಆ ಪವಿತ್ರ ಜ್ಯೋತಿಯಿಂದ ಹೊರಹರಿಯುತ್ತಿರುವ ಬೆಳಕಿನ ಕಿರಣಗಳೇ ಆಗಿವೆ. ಆದರೆ ನಾವೆಲ್ಲ ನಮ್ಮ ದೇಹಗಳ ಪ್ರಜ್ಞೆಯಲ್ಲಿಯೇ ಮುಳುಗಿರುವುದರಿಂದ ನಮಗೆ ನಾವೇ ಅಪರಿಚಿತರಂತೆ ಈಗ ಇದ್ದೇವೆ. ಯೋಗ ಎಂದರೆ ಆಸನಗಳನ್ನು ಮಾಡುವುದು ಎಂದು ಕೆಲವರು ತಪ್ಪಾಗಿ ತಿಳಿದಿದ್ದಾರೆ. ಆದರೆ ಯೋಗದಲ್ಲಿ ಧ್ಯಾನದ ಆಳಕ್ಕೆ ಇಳಿದಾಗ ಆ ಭಗವಂತ ತನ್ನ ಪ್ರತಿರೂಪದಲ್ಲಿ, ಅಂದರೆ ತನ್ನ ಪ್ರತಿಬಿಂಬವಾಗಿ ನಮ್ಮನ್ನು ರಚಿಸಿದ್ದಾನೆ ಮತ್ತು ಅವನಲ್ಲಿದ್ದ ಪ್ರತಿಯೊಂದು ಅದ್ಭುತ ಶಕ್ತಿಗಳು ನಮ್ಮಲ್ಲಿಯೂ ಸುಪ್ತವಾಗಿವೆ. ಹಾಗೂ ಅವನೊಂದಿಗೆ ನಾವು ಶ್ರುತಿಗೂಡಿಸಿಕೊಂಡಾಗ ಆ ಅನಂತ ಶಕ್ತಿಗಳೂ ಜಾಗೃತಗೊಂಡು ನಾವು ದೇವ ಮಾನವರಾಗಬಲ್ಲೆವು. ಇಂದಿನ ದಿನ ನಾನು ನಿಮಗೆಲ್ಲ ಕೃಷ್ಣನು ಅರ್ಜುನನಿಗೆ ಬೋಧಿಸಿದ ನಂತರ ಈಗ ಆಧುನಿಕ ಜಗತ್ತಿಗೆ ಪರಿಚಯವನ್ನು ಮಾಡಿಸಿಕೊಟ್ಟ, ಈ ಕ್ರಿಯಾಯೋಗದ ಪರಿಚಯವನ್ನು ಮಾಡಿಸಿಕೊಟ್ಟ ಮಹಾ ಅವತಾರ್ ಬಾಬಾಜಿ ಇವರ ವಿವರಣೆಯನ್ನು ಈಗ ಇಲ್ಲಿ ನೋಡೋಣ. ಅಂದರೆ ಕ್ರಿಯಾಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ಕ್ರಿಯಾ ಎಂಬುದು ಒಂದು ಪ್ರಾಚೀನವಾದಂತಹ ವಿಜ್ಞಾನ. ಕ್ರಿಯಾಯೋಗವೆಂದರೆ ಗೊತ್ತಾದ ಕ್ರಿಯೆ ಅಥವಾ ಕರ್ಮಾಚರಣೆಯ ಮೂಲಕ ಅನದ್ಯಾನಂತ ಪರಮಾತ್ಮನೊಡನೆ ಒಂದುಗೂಡುವುದು. ಇದೊಂದು ಯೋಗ. ಇಂತಹ ಕ್ರಿಯಾತಂತ್ರವನ್ನು ಶ್ರದ್ಧೆಯಿಂದ ಆಚರಿಸುವ ಯೋಗಿ ಕರ್ಮ ಬಂಧನದಿಂದ, ಅಂದರೆ ನಾವು ಮಾಡಿದ ಕರ್ಮವನ್ನು ನಾವು ಅನುಭವಿಸಲೇಬೇಕು ಅಂತ ನಾವು ಹೇಳುತ್ತವಲ್ಲ, ಅದನ್ನು ಅಥವಾ ಕಾರಣ ಕಾರ್ಯಗಳನ್ನು ಸರಿದೂಗಿಸುವ ಒಂದು ಶೃಂಖಲೆಯಿಂದ ಬಿಡುಗಡೆ ಹೊಂದುತ್ತಾನೆ. ಕ್ರಿಯಾಯೋಗ ವಿಜ್ಞಾನವು ಎಲ್ಲ ಬಗೆಯ ಚಿತ್ತದ ಏಕಾಗ್ರತೆ ಮತ್ತು ಧ್ಯಾನದ ನಿಮ್ಮ ಸಾಧನೆಯ ಆಧಾರದ ಮೇಲೆ ನಿಂತಿರುವುದು. ಪ್ರಾಣಶಕ್ತಿಯ ಮೂಲಕ ನೇರವಾಗಿ ಮನಸ್ಸನ್ನು ನಿಯಂತ್ರಿಸುವ ಕ್ರಿಯಾಯೋಗವೇ ಅನಂತತೆಯನ್ನು ಸೇರಲು ಇರುವ ಅತ್ಯಂತ ಸುಲಭವಾದಂತಹ, ಅತ್ಯಂತ ಪರಿಣಾಮಕಾರಿಯಾದಂತಹ ಮತ್ತು ಮುಖ್ಯವಾಗಿ ವೈಜ್ಞಾನಿಕವಾದಂತಹ ಮಾರ್ಗ. ತನ್ನ ದೇಹ ಒಂದು ರಾಜ್ಯ, ಅದನ್ನು ಅದರ ಸಾಮ್ರಾಟನಾದ ಆತ್ಮ ಮೆದುಳು ಕೋಶದ ಸಿಂಹಾಸನದಲ್ಲಿ ಕುಳಿತು 6 ಕೇಂದ್ರಗಳಲ್ಲಿ, ಅಂದರೆ ಚಕ್ರಗಳಲ್ಲಿ, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ ಮತ್ತು ಆಜ್ಞಾ ಚಕ್ರಗಳಲ್ಲಿ ತನ್ನ ಉಪಪ್ರತಿನಿಧಿಗಳನ್ನು ನೇಮಿಸಿಕೊಂಡು ಆಳುತ್ತಾನೆಂಬುದನ್ನು ಮುಗ್ಧ ಮನುಷ್ಯ ತಿಳಿದಿಲ್ಲ ಮತ್ತು ತಿಳಿಯಲೂ ಆರ. ಜೀವಿಯನ್ನು ದೇಹಕ್ಕೆ ಬಿಗಿದಿರುವ ಉಸಿರಿನ ಬಂಧವನ್ನು ಬಿಡಿಸುವ ಮೂಲಕ ಕ್ರಿಯಾಯೋಗವು ಬಾಳನ್ನು ದೀರ್ಘಗೊಳಿಸುವುದಲ್ಲದೆ ತನ್ನ ಪ್ರಜ್ಞೆಯನ್ನು ಅನಂತತೆಯ, ಅಂದರೆ ವಿಶ್ವ ಪ್ರಜ್ಞೆಯ ಕಡೆಗೆಳೆದು ವಿಕಾಸಗೊಳಿಸುತ್ತದೆ.
ಕ್ರಿಯಾಯೋಗ ತಂತ್ರವು ಮಾನವನ ಮನಸ್ಸಿಗೂ ಹಾಗೂ ಪ್ರಾಪಂಚಿಕ ವಿಷಯಗಳೊಡನೆ ತೊಡರಿದಂತಹ ಇಂದ್ರಿಯಗಳಿಗೂ ಇರುವ ಒಂದು ತುಯ್ದಾಟವನ್ನು ತಪ್ಪಿಸಿ ಸಾಧಕನು ಸ್ವತಂತ್ರವಾಗಿ ತನ್ನ ಶಾಶ್ವತ ರಾಜ್ಯಕ್ಕೆ, ಅಂದರೆ ಆ ಪ್ರಭುವಿನ ಆಸ್ಥಾನಕ್ಕೆ ಪುನಃ ಹಕ್ಕುದಾರನಾಗುತ್ತಾನೆ. ಆಗ ಅವನು ತನ್ನ ಅಸ್ತಿತ್ವ ಈ ಕೇವಲ ಭೌತ ಶರೀರದಿಂದಾಗಲಿ ಅಥವಾ ಉಸಿರಾಟದಿಂದಾಗಲಿ ಅಲ್ಲವೆಂಬುದನ್ನು ಆಗ ಅವನು ಅರಿತುಕೊಳ್ಳುತ್ತಾನೆ. ಕೇವಲ ಅರ್ಧ ನಿಮಿಷದ ಒಂದು ಕ್ರಿಯೆ ಒಬ್ಬ ಮಾನವನ 1 ವರ್ಷ ಕಾಲದ ಸ್ವಾಭಾವಿಕ ಆಧ್ಯಾತ್ಮಿಕ ವಿಕಾಸಕ್ಕೆ ಸಮಾನ. ಒಂದು ದಿನದಲ್ಲಿ 8.5 ಗಂಟೆಗಳ ಅವಧಿಯಲ್ಲಿ 1000 ಬಾರಿ ಅಭ್ಯಾಸಿಸಲ್ಪಟ್ಟ ಕ್ರಿಯಾಯೋಗ ಒಬ್ಬ ಯೋಗಿಗೆ 1000 ವರ್ಷಗಳಲ್ಲಿ ಸ್ವಾಭಾವಿಕವಾಗಿ ಉಂಟಾಗುವ ವಿಕಾಸನವನ್ನು ತಂದುಕೊಡುತ್ತದೆ. ಅಂದರೆ 1 ವರ್ಷದಲ್ಲಿ 3,65,000 ವರ್ಷಗಳಷ್ಟು ವಿಕಾಸನವಾದಂತಾಯಿತು. ಒಬ್ಬ ಕ್ರಿಯಾಯೋಗಿ ಪ್ರಜ್ಞಾಪೂರ್ಣ ಸ್ವಪ್ರಯತ್ನದಿಂದ ಪ್ರಕೃತಿ 1 ದಶಲಕ್ಷ ವರ್ಷಗಳ ಅವಧಿಯಲ್ಲಿ ತಂದುಕೊಡುವಂತಹ ಪರಿಣಾಮವನ್ನೇ ಕ್ರಿಯಾಯೋಗದ ಸತತ ಅಭ್ಯಾಸದಿಂದ ಕೇವಲ 3 ವರ್ಷಗಳಲ್ಲಿ ಪಡೆಯಬಲ್ಲ. ಮತ್ತು ವಾಸ್ತವವಾಗಿ ತನ್ನ ಅಸ್ತಿತ್ವ ಭೌತ ಶರೀರದಿಂದಾಗಲಿ ಅಥವಾ ಉಸಿರಾಟದಿಂದಾಗಲಿ ಅಲ್ಲವೆಂಬುದನ್ನು ಆಗ ಅವನು ಅರಿತುಕೊಳ್ಳುತ್ತಾನೆ. ತನ್ನ ದೇಹ ಮತ್ತು ಮನಸ್ಸುಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಿದ ಕ್ರಿಯಾಯೋಗಿ ಕಟ್ಟಕಡೆಯದಾಗಿ ತನ್ನ ಅಂತಿಮ ಶತ್ರುವೆನಿಸಿದ ಮರಣವನ್ನೂ ಸಹ ಜಯಿಸಿಬಿಡುತ್ತಾನೆ. ಜನಗಳು ನುಂಗುವ ಸಾವನ್ನೇ ಅವನು ನುಂಗಿಬಿಡುತ್ತಾನೆ. ಈ ವಿಷಯದ ಮೇಲೆ ನಾವು ಇನ್ನೂ ಹೆಚ್ಚು ತಿಳಿಯಬೇಕೆಂದರೆ ಯೋಗ ಪ್ರೇಮ ಅವತಾರವಾದಂತಹ ಪರಮಹಂಸ ಯೋಗಾನಂದಜಿಯವರ ಯೋಗಿಯ ಆತ್ಮಕಥೆ ಕ್ರಿಯಾಯೋಗ ಅಧ್ಯಾಯದಲ್ಲಿ ಇನ್ನೂ ನೀವು ಆಳವಾದ ಜ್ಞಾನವನ್ನು ಕಾಣಬಹುದು. ಇನ್ನು ಮುಂದೆ ಕೃಷ್ಣನು 6ನೆಯ ಅಧ್ಯಾಯದ 46ನೆಯ ಶ್ಲೋಕದಲ್ಲಿ ಯೋಗಿ ಎಂಬುದರ ಬಗ್ಗೆ, ನಿಜವಾದ ಯೋಗಿ ಎಂಬುದರ ಬಗ್ಗೆ ವಿವರಿಸಿದ್ದಾನೆ. ಅದನ್ನು ಈಗ ಇಲ್ಲಿ ನೋಡೋಣ. ಆ ಸ್ತೋತ್ರ ಹೀಗ ಇದೆ: ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಾಶ್ಚಾಧಿಕೋ ಯೋಗಿ ತಸ್ಮಾದ್ಯೋಗಿ ಭವಾರ್ಜುನ. ಯೋಗದ ಖಚಿತವಾದಂತಹ ವ್ಯವಸ್ಥಿತವಾದಂತಹ ಸಾಮರ್ಥ್ಯವನ್ನು ಕುರಿತು ಹೇಳುತ್ತಾ ಶ್ರೀಕೃಷ್ಣನು ತಾಂತ್ರಿಕ ಯೋಗಿಯನ್ನು ಈ ಮಾತುಗಳಿಂದ ಪ್ರಶಂಸಿಸುತ್ತಾನೆ. ಏನೆಂದರೆ, ದೇಹ ದಂಡನೆಯನ್ನು ಅಂದರೆ ಹಠಯೋಗವನ್ನು ಮಾಡುವ ವಿರಾಗಿಗಿಂತಲೂ ಯೋಗಿ ಹೆಚ್ಚಿನವನು, ಜ್ಞಾನಯೋಗ ಮಾರ್ಗದಲ್ಲಿ ನಿರತನಾಗಿರುವವನಿಗಿಂತಲೂ ದೊಡ್ಡವನು ಮತ್ತು ಕರ್ಮಯೋಗದಲ್ಲಿ ನಿರತನಾಗಿರುವವನಿಗಿಂತಲೂ ಸಹ ದೊಡ್ಡವನು. ಆದ್ದರಿಂದ ಓ ಶಿಷ್ಯ ಅರ್ಜುನ, ನೀನು ಒಬ್ಬ ಯೋಗಿಯಾಗು. ಮತ್ತೆ ಮುಂದೆ ಭಗವದ್ಗೀತೆಯ 5ನೆಯ ಅಧ್ಯಾಯದ 27 ಮತ್ತು 28ರ ಶ್ಲೋಕದಲ್ಲಿ ಕ್ರಿಯಾಯೋಗದ ಬಗ್ಗೆ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ: ಸ್ಪರ್ಶಾನ್ ಕೃತ್ವಾ ಬಹಿರ್ಬ್ಯಾಹನ್ ಚಕ್ಷುಶ್ಚೈವಾಂತರೇ ಭ್ರುವೋ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಾಂತರಚಾರಿಣೌ ಯತೇಂದ್ರಿಯ ಮನೋಬುದ್ಧಿ ಮುನಿರ್ಮೋಕ್ಷ ಪರಾಯಣಃ ವಿಗತೇಚ್ಛಾ ಭಯಕ್ರೋಧೋ ಯಹ ಸದಾ ಮುಕ್ತ ಏವ ಸಹ. ಹೊರಗಿನ ವಿಷಯಗಳನ್ನು ಬಿಟ್ಟು ದೃಷ್ಟಿಯನ್ನು ಹುಬ್ಬುಗಳ ನಡುವೆ ನಿಲ್ಲಿಸಿ ಮೂಗಿನ ಮೂಲಕ ಉಸಿರಾಡುವ ಪ್ರಾಣಾಯಾಮವನ್ನು ಸಮ ಮಾಡಿ ಇಂದ್ರಿಯ, ಮನಸ್ಸು, ಬುದ್ಧಿಗಳನ್ನು ನಿಗ್ರಹಿಸಿ ಮೋಕ್ಷ ಪರಾಯಣನಾಗಿ ಇಚ್ಛೆ, ಭಯ, ಕ್ರೋಧಗಳನ್ನು ಬಿಟ್ಟಂತಹ ಮುನಿಯು ಯಾವಾಗಲೂ ಮುಕ್ತನಾಗಿರುತ್ತಾನೆ. ಉಚ್ಛ್ವಾಸದ ಗಾಳಿಯನ್ನು ನಿಶ್ವಾಸದ ಗಾಳಿಗರ್ಪಿಸಿ, ನಿಶ್ವಾಸದ ಗಾಳಿಯನ್ನು ಉಚ್ಛ್ವಾಸದ ಗಾಳಿಗರ್ಪಿಸಿ ಯೋಗಿಯಾದವನು 2 ಉಸಿರಾಟಗಳನ್ನು ನಿಷ್ಪರಿಣಾಮಗೊಳಿಸುತ್ತಾನೆ. ಹೀಗಾಗಿ ಶ್ವಾಸಕೋಶಗಳ ಹಾಗೂ ಹೃದಯದ ಕ್ರಿಯೆಗಳನ್ನು ನಿಷ್ಪರಿಣಾಮಗೊಳಿಸುವ ಮೂಲಕ ಪ್ರಾಣಶಕ್ತಿ ನಿಯಂತ್ರಣ ಮಾಡುವುದನ್ನು ಯೋಗಿ ಕಲಿಯುತ್ತಾನೆ. ಭಗವದ್ಗೀತೆಯ ಈ ಮೇಲಿನ ಶ್ಲೋಕದಲ್ಲಿ
ಪರಮೋಚ್ಛ ಗುರಿಯನ್ನು ಅರಸುತ್ತಾ ಭ್ರೂಮಧ್ಯೆ ಅಂದರೆ ಕುಟಸ್ಥದಲ್ಲಿ ಕೇಂದ್ರೀಕರಿಸುವ ಮೂಲಕ ಬಾಹ್ಯ ಗೋಚರ ವಿಷಯಗಳಿಂದ ಒಳಗೆ ಸರಿದು ನಾಸಿಕ ರಂಧ್ರಗಳು ಮತ್ತು ಶ್ವಾಸಕೋಶಗಳಲ್ಲಿ ಹರಿಯುವ ಪ್ರಾಣ ಮತ್ತು ಅಪಾನ ಪ್ರವಾಹಗಳನ್ನು ನಿಯಂತ್ರಿಸಿ ಆಸೆ, ಭಯ, ಕ್ರೋಧಗಳನ್ನು ಹೊರದೂಡಬಲ್ಲ ಧ್ಯಾನ ಚತುರನಾದ ಮುನಿ ಎಂದೆಂದಿಗೂ ಸ್ವತಂತ್ರನಾಗುತ್ತಾನೆ. ವಿಚಿತ್ರ ಎಂದರೆ ಮಾಯೆಯ ವಿನಾಶಕಾರಿ ಅಸ್ತ್ರವೆಂದರೆ ಧ್ಯಾನ ಮಾಡಲು ಮನಸ್ಸಿಲ್ಲದಿರುವುದು. ನಾಳೆ ನಾನು ಹೆಚ್ಚು ಕಾಲ ಧ್ಯಾನ ಮಾಡುತ್ತೇನೆ ಎಂದು ಹೇಳಬೇಡಿ. ನೋಡುತ್ತಿದ್ದಂತೆ ನಿಮ್ಮ ಒಳ್ಳೆಯ ಸಂಕಲ್ಪಗಳು ನೆರವೇರದೆ ವರ್ಷವೇ ಕಳೆದು ಹೋಗುವುದನ್ನು ನೀವು ಕಾಣುವಿರಿ. ಅದಕ್ಕಾಗಿ ನಾವೆಲ್ಲರೂ ಇದನ್ನು ನಿಧಾನಿಸಬಹುದು. ಅಂದರೆ ಏನೇ ನಮ್ಮ ಇತರ ಕರ್ತವ್ಯಗಳನ್ನು ಸ್ವಲ್ಪ ನಿಧಾನಿಸಬಹುದು. ಅದನ್ನು ನಿಧಾನಿಸಬಹುದು ಅಂದರೆ ಬೇರೆ ಮತ್ತೇನಾದರೂ ಕಾರ್ಯಗಳಿದ್ದರೆ, ಕರ್ತವ್ಯಗಳಿದ್ದರೆ ಅದನ್ನು ನಾವು ನಿಧಾನಿಸಬಹುದು. ಆದರೆ ಭಗವಂತನಿಗಾಗಿ ನಿಮ್ಮ ಹುಡುಕಾಟವನ್ನು ನಿಧಾನಿಸದೆ ಈ ಕ್ರಿಯಾಯೋಗದ ಧ್ಯಾನದ ಮೂಲಕ ಅತಿ ಶೀಘ್ರವಾಗಿ ನಾವು ಆ ಭಗವಂತನನ್ನು ಪಡೆದು ದೇವ ಮಾನವರಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಇದನ್ನು ಹೇಳುತ್ತಾ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ಈ ಕ್ರಿಯಾಯೋಗದ ವಿಷಯವನ್ನು ನಾನು ಮುಗಿಸುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಇದುವರೆಗೂ ಪ್ರಸಾರವಾಯಿತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಕ್ರಿಯಾಯೋಗದ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಯೋಗದ ಸತ್ಸಂಗದ ಸದಸ್ಯೆಯಾದ ಶ್ರೀಮತಿ ಮಂಜುಳಾ ಚುನ್ನಮುರಿಯವರು. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.